ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ T20 ಸರಣಿ ಮ್ಯಾಚಲ್ಲಿ ನಮ್ಮ ಇಂಡಿಯಾ ಸತತ 3 ಮ್ಯಾಚ್ ಗೆದ್ದು ಒಂದು ದಾಖಲೆ ಬರೆದಿದೆ ಅಂತಲೇ ಹೇಳ್ಬೋದು. ಅದು ಕೂಡ ಕೇವಲ 3ನೇ ಮ್ಯಾಚ್ 10 ಓವರಲ್ಲಿ ಮುಗಿಸಿದೆ. ಇದರ ಬಗ್ಗೆ ನಮ್ಮ ಟೀಮಿನ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸೂರ್ಯಕುಮಾರ್ ಯಾದವ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬರು ಭಾರತ ಟೀಮಿನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರ್ತದೆ. ಮೊದಲನೇದಾಗಿ ಸೂರ್ಯಕುಮಾರ್ ಯಾದವ್ ಅವರು 3ನೇ ಮ್ಯಾಚಲ್ಲಿ ನಾವು ಟಾಸ್ ಗೆಲ್ತೀವಿ, ಟಾಸ್ ಗೆದ್ದ ನಂತರ ನಾವು ಒಂದು ಬಾಲಿಂಗ್ ತೊಗೊಳ್ತೀವಿ, ಅಲ್ಲೇ ಒಂದು ನಮಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಬಾಲಿಂಗ್ ಅಂತ ಬ್ಯಾಟಿಂಗ್ ಇನ್ನೂ ಕೂಡ ಚೆನ್ನಾಗಿತ್ತು, ಹಾಗಾಗಿ ನಾವು ಬಾಲಿಂಗ್ ತೊಗೊಳ್ತೀವಿ. ಬಾಲಿಂಗ್ ತೊಗೊಂಡು ಒಂದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗೆದ್ರ ಮೂಲಕ 150 ರನ್ಗೆ ಕಟ್ಟಿ ಹಾಕ್ತೀವಿ ಅವರನ್ನು. ಅಲ್ಲೇ ನಮಗೆ ಒಂದು ಫುಲ್ ಧೈರ್ಯ ಬಂತು ಅಂತ ಹೇಳಿದ್ದಾರೆ. ಹಾಗೆ ಸೆಕೆಂಡ್ ಬ್ಯಾಟಿಂಗಲ್ಲಿ ನೋಡೋದಾದರೆ ಒಂದು ಸಂಜು ಸ್ಯಾಮ್ಸನ್ ಅವರು ಫಾರ್ಮಲ್ಲೆಲ್ಲ ಅವರನ್ನು ಬಿಟ್ಟರೆ ಮಿಕ್ಕಿರೋರೆಲ್ಲ ಚೆನ್ನಾಗಿ ಆಡಿದ್ದಾರೆ. ಅಭಿಷೇಕ್ ಶರ್ಮಾ ಅವರು ಕೇವಲ 20 ಬಾಲ್ಗೆ 68 ರನ್ನು, ಹಾಗೆ ಇಶಾನ್ ಕಿಶನ್ ಅವರು ಕೂಡ ಕೇವಲ 13 ಬಾಲ್ಗೆ 28, ಹಾಗೆ ನಾನು ಕೂಡ ಒಂದು 26 ಬಾಲ್ಗೆ 58 ರನ್ ಹೊಡೆಯೋದ್ರ ಮೂಲಕ ನಮ್ಮ ಟೀಮ್ ಗೆಲ್ಲೋಕ್ಕೆ ಒಂದು ತುಂಬಾ ಸಹಾಯ ಮಾಡಿದೆ ಅಂತ ಹೇಳಿದ್ದಾರೆ. ಮತ್ತು ಇದು ನನಗೆ ಇನ್ನೂ ಕೂಡ ತುಂಬ ಖುಷಿಯಾಗಿದೆ, ಯಾಕೆಂದರೆ ಇದು ಒಂದು ನನ್ನ ಕ್ಯಾಪ್ಟನ್ಸಿಯಲ್ಲಿ ಗೆದ್ದಿದ್ದರಿಂದ ಒಂದು ನನಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೂ 2 ಮ್ಯಾಚ್ ಇದೆ, ಆ ಮ್ಯಾಚ್ಗಳು ಕೂಡ ನಾವೇ ಗೆಲ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ನೋಡೋಣ ಮುಂದಿನ ಮ್ಯಾಚ್ಗಳಲ್ಲಿ ಏನೆಲ್ಲ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.